ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದೇವ್ಯಾನಿಗೆ ಅಶ್ವಿನಿ ರಾಣಾ ಮಗಳು ಅನ್ನೋ ವಿಷಯ ಗೊತ್ತಾಗಿದೆ. ಇದರ ನಡುವೆ ಶ್ರವಣ್ ಹೆಂಡತಿ ಶಾರದಾ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ದೇವ್ಯಾನಿ ಭೂಮಿಕಾಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಟ್ಟಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ ಭೂಮಿ ಮೇಲೆ ರೇಖ ತಕ್ಷಣ ಇಡೀ ಮನೆಯವರು ಅಜಿತ್ ವಿರುದ್ಧವಾಗಿ ತಿರ್ಕೋತಾರೆ. ಇತ್ತ ಕಡೆ ಭೂಮಿ ರೂಮಿಗೆ ಬರ್ತಿದ್ದಾಗೆ ತನ್ನ ಪ್ರೀತಿ ಮಾತುಗಳನ್ನು ಡೈರಿಲಿ ಬರೆದಿಟ್ಟಿದ್ದಾಳೆ. ಜೊತೆಗೆ ತನ್ನ ಅಜಿತ್ಗೋಸ್ಕರ ಬಿಸಿ ಬಿಸಿ ಚಹಾನ ಕೂಡ ಮಾಡ್ಕೊಂಡು ಬಂದಿದ್ದಾಳೆ. ತಗೊಳ್ಳಿ ಸಾಹೇಬ್ರೆ, ಟೀ ಕುಡಿದ್ರೆ ಮಸ್ತಾಗಿ ನಿಮ್ಮ ತಲೆನೋವೆಲ್ಲ ಹೋಗ್ಬಿಡುತ್ತೆ, ಕೋಪ ಕೂಡ ಹೋಗ್ಬಿಡುತ್ತೆ, ತಗೊಳ್ಳಿ ಅಂತ ಪ್ರೀತಿಯಿಂದ ಅಜಿತ್ ಹೆಂಡತಿಯಾಗಿ ಅಜಿತ್ ಬಳಿಗೆ ಬರ್ತಾಳೆ. ಅಜಿತ್ ಬಳಿ ತನ್ನ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಕೂಡ ಅನ್ಕೊಂಡಿದ್ದಾಳೆ. ಡೈರಿಯನ್ನು ಕೂಡ ಕೊಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾಳೆ. ಈತ ಕಡೆ ಅಜಿತ್ ಮಾತ್ರ ತನ್ನ ಮನಸ್ಸಿನ ಭಾವನೆಗಳನ್ನು ಮುಚ್ಚಿಟ್ಟು ಭೂಮಿ ಮೇಲೆ ಕಿಡಿಕಾರಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಇಲ್ಲಿ ಭೂಮಿ ತನ್ನನ್ನು ದ್ವೇಷ ಮಾಡಬೇಕು. ಹೀಗೆ ಆಗಿಬಿಟ್ರೆ 1 ವಾರ ಆದಮೇಲೆ ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ಟೈಮ್ ಮುಗಿದು ಹೋಗುತ್ತೆ. ಆ ನಂತರ ಭೂಮಿ ನನ್ನ ಬಗ್ಗೆನೇ ಯೋಚನೆ ಮಾಡಿಬಿಟ್ರೆ ಖಂಡಿತ ಇಲ್ಲ, ತಪ್ಪಾಗ್ಬಿಡತ್ತೆ ಅಂತ ಯೋಚನೆ ಮಾಡಿದಂಥ ಅಜಿತ್ ಭೂಮಿ ತನ್ನನ್ನು ದ್ವೇಷಿಸಬೇಕು ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೆ. ಭೂಮಿ ಮೇಲೆ ರೇಖೋಕೆ ಶುರು ಮಾಡ್ತಾರೆ. ಯಾಕೆ ಇಷ್ಟು ಹತ್ರ ಬರ್ತಿದ್ಯಾ, ಯಾಕೆ ಥರ ಬಿಹೇವ್ ಮಾಡ್ತಿದ್ಯಾ, ಏನಾಗಿದೆ ನಿನಗೆ ಅಂತ ಹೇಳ್ತಿದ್ರೆ, ನೋಡಿ ಸಾಹೇಬ್ರೆ, ಯಾವತ್ತೂ ಮನಸ್ಸಲ್ಲಿ ಕೆಲವೊಂದು ಭಾವನೆಗಳಿರುತ್ತೆ, ಅದನ್ನು ಮುಚ್ಚಿಟ್ಕೋತಾ ಇರ್ತೀವಿ, ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಈ ಡೈರಿಲಿ ಬರಿಬೇಕಾಗತ್ತಾ, ತಗೊಳ್ಳಿ ನೀವು ನಿಮ್ಮ ಮನಸ್ಸಿನ ಮಾತನ್ನು ಈ ಡೈರಿಲಿ ಬರೀರಿ ಅಂತ ಭೂಮಿ ಹೇಳ್ತಾರೆ. ಬಿಕಾಸ್ ಆ ಡೈರಿ ಓಪನ್ ಮಾಡಿದ್ರೆ ತನ್ನ ಮನಸ್ಸಿನ ಮಾತು ಏನು ಅನ್ನೋದು ಅಜಿತ್ಗೆ ಗೊತ್ತಾಗುತ್ತೆ ಅನ್ನೋದು ಭೂಮಿ ಇಂಟೆನ್ಷನ್ ಆಗಿರುತ್ತೆ. ಆದರೆ ಏನು ಮಾಡೋದು, ಇಲ್ಲಿ ಅಜಿತ್ ಡೈರಿನ ನೋಡೋಕ್ಕೂ ಹೋಗೋದಿಲ್ಲ, ಬರೆಯೋದು ಸೆಕೆಂಡ್ರಿ. ತದನಂತರ ಇಲ್ಲಿ ಅಜಿತ್ ಭೂಮಿಗೆ ಏನು ಮಾತಾಡ್ತಿದ್ಯಾ, ನಾನು ನಿನ್ನ ಹತ್ರ ಬಂದು ನನ್ನ ಮನಸ್ಸಲ್ಲಿ ಏನೋ ಸಂಕಟ ಆಗ್ತದೆ, ಹೇಳ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತ ಏನಾದರೂ ಹೇಳುತ್ತಾ ನಿನಗೆ ಅಂತ ಹೇಳಿ ಆ ಡೈರಿಯನ್ನು ಎಸ್ದು ಬಿಡ್ತಾರೆ. ನಿಜಕ್ಕೂ ಇದರಿಂದಾಗಿ ಭೂಮಿಗೆ ತುಂಬ ಅಂದರೆ ತುಂಬಾ ನೋವಾಗುತ್ತೆ. ನಂತರ ಇಲ್ಲಿ ದೇವ್ಯಾನಿ ಮಗಳು ಅಂಜನಾನ ಹೊರಗಡೆ ಕರ್ಕೊಂಡು ನಚ್ಚಿ ಬರ್ತಾರೆ. ಓಲ್ಡ್ ಫ್ಯಾಮಿಲಿ ಕೂಡ ಅವ್ರ ಹಿಂದೆನೇ ಬರುತ್ತೆ. ಇಲ್ಲಿ ನಚ್ಚಿ ಬಂದುಬಿಟ್ಟು, ಯಾಕೆ ಅಂಜು ಈ ರೀತಿ ನಡ್ಕೋತಾ ಇದೆಯಾ, ನಿಜಕ್ಕೂ ಅಣ್ಣ ಅದಕ್ಕೆ ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ನೀನು ಯಾಕೆ ಹೇಳ್ತಾ ಇದೆಯಾ, ಆ ರೀತಿ ಏನೂ ಎಲ್ಲ ಅಂದಾಗ ನೋಡು ನಚ್ಚಿ ಅರ್ಥ ಮಾಡ್ಕೊ, ಇಡೀ ಮನೆಯವ್ರಿಗೆ ಅವರಿಬ್ಬರು ಮೋಸ ಮಾಡ್ತಿದ್ದಾರೆ, ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ದಾರೆ. ಅದೇ ಕಾರಣಕ್ಕಲ್ವ ನಾನು ಈ ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ರಿಯಲ್ ಮ್ಯಾಟರ್ನ ಎಲ್ಲರ ಮುಂದೆ ಹೇಳ್ತಿರೋದು. ದಯವಿಟ್ಟು ಅರ್ಥ ಮಾಡ್ಕೊ, ನಾನು ಹೇಳ್ತಿರೋದು ನಿಜಾನೇ. ಅವರಿಬ್ಬರು ಸತ್ಯವನ್ನು ಮುಚ್ಚಿಡ್ತಿದ್ದಾರೆ, ನಿಜಕ್ಕೂ ಅವ್ರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಹೇಳಿ ಅಂಜು ನಚ್ಚಿ ಹತ್ರ ಹೇಳೋಕೆ ಮುಂದಾದಾಗ, ಇಲ್ಲ ಯಾರು ಹೇಳಿದ್ರು ಕೂಡ ನಾನು ಅವರಿಬ್ಬರದನ್ನು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ನಂಬೋದಿಲ್ಲ. ಯಾಕೆ ನಿನಗೆ ಪದೇ ಪದೇ ಅನುಮಾನ ಬರ್ತದೆ, ನಿನ್ನ ಪಾಡಿಗೆ ನೀನು ಇರೋಕೆ ಏನು ತಗೋತೀಯ, ಯಾಕೆ ನಿನ್ನ ಪಾಡಿಗೆ ನೀನು ಇರುವುದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊ ಅಂಜು, ದಯವಿಟ್ಟು ನಿನ್ನ ಪಾಡಿಗೆ ನೀನಿರು, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು. ಯಾವುದೇ ರೀತಿ ಕಾಂಟ್ರಾಕ್ಟ್ ಮ್ಯಾರೇಜ್ ಅಲ್ಲ ಅವ್ರದ್ದು. ಆ ದೇವರೇ ಬಂದು ಈ ವಿಷಯ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಹೇಳಿದ್ರು ಕೂಡ ಈ ನಚ್ಚಿ ಅದನ್ನು ನಂಬೋದಿಲ್ಲ. ಯಾಕಂದರೆ ನಾನು ಅದಕ್ಕೆನ ಅಷ್ಟು ನಂಬ್ತೀನಿ. ಅದಕ್ಕೆ ತುಂಬ ಸೂಕ್ಷ್ಮ, ಅವ್ರ ಮನಸ್ಸಿಗೆ ಎಷ್ಟು ಘಾಸಿ ಆಗಿರುತ್ತೆ ಗೊತ್ತಾ ನೀನು ಮಾತಾಡಿದ ಮಾತುಗಳು. ದಯವಿಟ್ಟು ಅರ್ಥ ಮಾಡ್ಕೊ ಅಂಜು ಅಂತಿದ್ರೆ ನನ್ನ ಮಾತನ್ನು ಕೂಡ ಅರ್ಥ ಮಾಡ್ಕೊ ನಚ್ಚಿ, ನಾನು ಹೇಳ್ತಿರೋದು ನಿಜಾನೇ ಅಂತ ಹೇಳಿ ಇಲ್ಲಿ ಅಂಜು ಕೂಡ ಹೇಳ್ತಾಳೆ. ನೋಡು ಅಂಜು, ಅರ್ಥ ಮಾಡ್ಕೊ, ಇಲ್ಲಿ ಅದಕ್ಕೆ ಆ ರೀತಿ ಏನಾದರೂ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ರೆ ನನ್ನ ಜೀವನ ಯಾಕೆ ಸರಿಪಡಿಸ್ಬೇಕು ಅನ್ಕೋತಿದ್ರು, ನಮ್ಮ ಮನೆ ಬಗ್ಗೆ ಯಾಕೆ ಇಷ್ಟು ಕಾಳಜಿ ತೋರಿಸ್ತಾ ಇದ್ರು, ತುಳಸಿ ಪೂಜೆ ಮಾಡಬೇಕಾದ್ರೆ ಮಂಗಲ್ಯ ಸರಕ್ಕೆ ಯಾಕೆ ಕುಂಕುಮ ಇಟ್ಕೋತಾ ಇದ್ರು, ಅಲ್ಲೇ ಗೊತ್ತಾಗತ್ತಲ್ವಾ ಅವ್ರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಲ್ಲ ಅಂತ. ಆ ರೀತಿ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದಿದ್ರೆ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು ಅವ್ರಿಗೆ. ಆ ರೀತಿ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದಿದ್ರೆ ನಮ್ಮ ಮುಂದೆ ನಾಟಕ ಮಾಡಿದಿದ್ರು, ಪ್ರೈವೇಟ್ ಆಗಿ ಇರಬೇಕಾದ್ರೆ ಅವರು ಹಾಗೆ ಸುಮ್ಮನೆ ಇರಬಹುದಿತ್ತಲ್ಲ, ನಾಟಕ ಮಾಡೋ ಅವಶ್ಯಕತೆ ಏನಿತ್ತು, ಯಾರು ಅವರು ಸುತ್ತಮುತ್ತ ಇರ್ತಾ ಇರಲಿಲ್ಲ ಅಲ್ವಾ. ದಯವಿಟ್ಟು ಅರ್ಥ ಮಾಡ್ಕೋ, ಅವ್ರದ್ದು ನಿಜವಾದ ಮ್ಯಾರೇಜೇನೆ, ಒಂದು ಪಕ್ಷ ಕಾಂಟ್ರಾಕ್ಟ್ ಮ್ಯಾರೇಜ್ ಆದರೂ ಕೂಡ ಅದು ನಿನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ ನಚ್ಚಿ ಹೇಳ್ತಾರೆ. ಇದರ ನಡುವೆ ದೇವ್ಯಾನಿ ಕೂಡ ಮಗಳ ಹತ್ರ ಬಂದಿದ್ದೆ. ನೋಡು ಮಗಳೇ, ದಯವಿಟ್ಟು ಅರ್ಥ ಮಾಡ್ಕೊ, ಯಾಕೆ ರೀತಿ ಎಲ್ಲ ಆಡ್ತಿದ್ಯಾ, ಇದು ನಿನ್ನ ಪರ್ಸ್ನಲ್ ವಿಷಯ ಅಲ್ಲ, ಅದು ಅವರ ಪರ್ಸ್ನಲ್ ವಿಷಯ. ಅವ್ರ ಪರ್ಸ್ನಲ್ ವಿಷಯಕ್ಕೆ ನೀನು ಯಾಕೆ ಇಂಟರ್ಫಿಯರ್ ಆಗಬೇಕು, ಮೂಗು ತೋರಿಸ್ಬೇಡ, ನಿನ್ನ ಬದುಕನ್ನು ನೀನು ನೋಡ್ಕೊಂಡು ನಚ್ಚಿ ಹೇಳ್ತದಾನಲ್ವ, ಅರ್ಥ ಮಾಡ್ಕೊ. ಈ ಮನೆ ಖುಷಿ ಸಂತೋಷ ಇರತ್ತೆ, ಈ ಮನೆ ಸೊಸೆ ಆಗ್ತಿದ್ಯಾ ನೀನು, ಈ ಮನೆ ಖುಷಿ ಸಂತೋಷನ ಕಾಪಾಡಿಕೊಂಡು ಹೋಗಬೇಕು, ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಆಗ ಮಾತ್ರ ನಿನ್ನ ಲೈಫ್ ಅನ್ನೋದು ಲಾಂಗ್ ಟರ್ಮಲ್ಲಿ ಹೋಗುತ್ತೆ ಅಂತ ಹೇಳಿ ದೇವ್ಯಾನಿ ಕೂಡ ಹೇಳ್ತಾರೆ.
ಹೇಳ್ತಾರೆ. ಸಾರಿ ಕೇಳು ನಚ್ಚಿ ಹತ್ರ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಅಂಜು ಸಾರಿ ನಚ್ಚಿ, ಇನ್ನು ಮುಂದೆ ನಿನ್ನ ಮನಸ್ಸಿಗೆ ಹರ್ಟ್ ಮಾಡುವುದಿಲ್ಲ ನಾನು. ನಿನಗೆ ಏನು ಶಿಕ್ಷೆ ಕೊಡಬೇಕು ಅನಿಸುತ್ತೋ ಇಂಜೆಕ್ಷನ್ ಮುಖಾಂತರ ಕೊಟ್ಬಿಡು ಆಯಿತಾ, ಇಲ್ಲಿ ಕೊಡು, ಕೈ ಕೊಡು ಇಂಜೆಕ್ಷನ್ನ, ತಲೆ ಕೊಟ್ಬಿಡು, ತಲೆ ಸರಿ ಹೋಗ್ಬಿಡತ್ತೆ ಅಂತೆಲ್ಲ ಅಂಜು ಹೇಳಿದಾಗ ಇಲ್ಲಿ ಅಂಜು ಇನ್ನು ಮುಂದೆ ನನಗೆ ಖುಷಿಯಿಂದ ಇರಬೇಕು ಅನ್ನುವ ಆಸೆ ಇದೆ. ನಮ್ಮದು ದೊಡ್ಡ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಖುಷಿಯಾಗಿರಬೇಕು, ಯಾರಿಗೂ ನೋವಾಗಬಾರ್ದು, ಜೊತೆಗೆ ನಮ್ಮ ಈ ಒಂದು ಪುಟ್ಟ ಜೀವನದಲ್ಲಿ ಸಾಕಷ್ಟು ರೀತಿಯಲ್ಲಿ ಕನಸುಗಳನ್ನ ನನಸು ಮಾಡ್ಕೊತ ಖುಷಿಯಿಂದ ಕಳಿಬೇಕು, ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ನಚ್ಚಿ ಕೂಡ ಅಂಜುಗೆ ಹೇಳ್ತಾರೆ. ಇವರಿಬ್ಬರು ಮಾತಾಡಿದ್ದು ನೋಡಿದ್ದೆ ಮನೆಯವ್ರು ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಸಂಗೀತ ಅವರಂತೂ ಶ್ರವಣ್ ಹತ್ರ ನನ್ನ ಮಗ ಅಂಜುನ ಬೈದಾಗ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಬಟ್ ಎಷ್ಟು ಮೆಚೂರ್ಡಾಗಿ ಮಾತಾಡ್ತಿದ್ದಾನೆ. ಖಂಡಿತ ಅಜಿತ್ ಮತ್ತು ಭೂಮಿ ಥರನೇ ಇವರು ಕೂಡ ಒಳ್ಳೆ ಕಪಲ್ಸ್ ಆಗ್ತಾರೆ. ದಿವ್ಯಾನಿ ಕೂಡ ಮಗಳಿಗೆ ಎಷ್ಟು ಚಂದ ಬುದ್ಧಿ ಹೇಳಿದರು ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ. ಹೌದು ಹೌದು, ನಮ್ಮ ಕಣ್ಮುಂದೆನೇ ಮಕ್ಕಳು ಎಷ್ಟು ದೊಡ್ಡವರಾಗಿ ಬೆಳೀತಿದಾರಲ್ವ ಅಂತ ಶ್ರವಣ್ ಕೂಡ ಅನ್ಕೋತಾರೆ. ನಂತರ ಒಳಗಡೆ ಬಂದಿದ್ದೆ ಇಲ್ಲಿ ಅಂಜುನ ಭಾಗ್ಯಮ್ಮನ ಹತ್ರ ಹೋಗಿ ಕ್ಷಮೆ ಕೇಳಿ ಅಂತಾರೆ. ಹಾಗಾಗಿ ಭಾಗ್ಯಮ್ಮನ ಹತ್ರ ಹೋಗಿದ್ದೆ, ಅಂಜು ಕ್ಷಮೆ ಕೇಳ್ತಾರೆ. ನಂತರ ಇಲ್ಲಿ ಅಶ್ವಿನಿ ಅವರು ಕೂಡ ಹೌದು ದೊಡ್ಡವರಾಗ್ತಾ ದಿನ ಕಳಿತಾ ಒಳ್ಳೆ ಬುದ್ಧಿ ಬರುತ್ತೆ ಅಂತ ವ್ಯಂಗ್ಯ ಮಾಡ್ತಾರೆ. ಅದಕ್ಕೆ ದೇವಿಯಾನಿ ಹೌದು, ಕೆಲವೊಮ್ಮೆ ನಾವು ದೊಡ್ಡವರಾಗ್ತಾ ಒಳ್ಳೆ ಬುದ್ಧಿಗಳನ್ನ ಕಲಿತಾ ಹೋಗ್ಬೇಕಾಗತ್ತೆ ಅಂತ ಕೂಡ ಹೇಳ್ತಾರೆ. ನಂತರ ಶಾರದಾನ ಹೋಗಿ ನೋಡು ಅಂತ ಹೇಳಿ ಸಂಗೀತ ಅವರು ಅಶ್ವಿನಿನ ಕಳಿಸ್ಬಿಡ್ತಾರೆ. ನಂತರ ಇಲ್ಲಿ ಅಚ್ಯುತ, ಯಾಕೆ ರೀತಿ ಬಿಹೇವ್ ಮಾಡ್ತಿದ್ಯಾ ಭೂಮಿ, ನಿನ್ಗೇನಾದರೂ ನನ್ನ ಮೇಲೆ ಲವ್ ಆಗಿದೆಯಾ, ನಮ್ಮದು ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ಸತ್ಯವನ್ನು ಮರ್ತ್ಬಿಟ್ಯಾ, ಇರೋದು ಇನ್ನೊಂದು ವಾರ ಅಷ್ಟೇ, ಒಂದು ವಾರ ಆದಮೇಲೆ ನೀನು ಯಾರು ನಾನು ಯಾರು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ಭೂಮಿ ಮತ್ತೆ ಕನ್ವಿನ್ಸ್ ಮಾಡೋಕ್ಕೆ ಬಂದಾಗ ಇಲ್ಲಿ ಅಚ್ಯುತ್ ರೇಖು ಬಿಡ್ತಾರೆ. ನನಗೆ ಎಲ್ಲ ರೀತಿಲೂ ಕೂಡ ಮಾತಾಡೋಕೆ ಗೊತ್ತಿದೆ, ಈ ಮಾತು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಬೇರೆ ಮಾತಲ್ಲೇ ಹೇಳಬೇಕಾಗತ್ತೆ ನಿನಗೆ ಅಂತ ಅಚ್ಯುತ್ ಕೋಪ ಮಾಡ್ಕೊಂಡಾಗ ಶಬ್ದ ಕೇಳಿಸ್ಕೊಂಡಂತ ಸಂಗೀತ ಮತ್ತು ಭಾಗ್ಯಮ್ಮ ಅಲ್ಲಿಗೆ ಬರ್ತಾರೆ, ಏನಾಗೋಯ್ತು ಏನು ಅಂತ. ಬಟ್ ಭೂಮಿ ಸಮಾಧಾನ ಮಾಡಿಕೊಂಡು ಅಲ್ಲಿ ನಾಟಕ ಮಾಡುವುದಕ್ಕೆ ಮುಂದಾಗ್ತಾಳೆ. ಯಾಕೆ ರೇಗ್ದೆ ಅಚ್ಯುತ, ಯಾಕೆ ಸೌಂಡ್ ಕೇಳಿಸ್ತು ನಮಗೆ, ಭೂಮಿಗೆ ಏನು ಮಾತಾಡ್ತೆ ನೀನು ಅಂತ ಸಂಗೀತ ಅವರು ಬಂದು ಪ್ರಶ್ನೆ ಮಾಡ್ತಾರೆ. ಅಯ್ಯೋ ಅತ್ತೆ ಏನೂ ಎಲ್ಲ ಅಜಿತ್ ಸಾಹೇಬ್ರು ಎಲ್ಲರೂ ಮುಂದೆ ನನ್ನನ್ನು ಬೈಬೇಕು, ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡು ಬಂದ್ರತ್ತೆ. ಬಟ್ ಎಲ್ಲರೂ ಕೂಡ ನನ್ನನ್ನೇ ಪರವಾಗಿ ಮಾತಾಡಿದ್ರಿಂದ ನಾನು ಈ ಮನೆ ಅಳಿಯಾನು ಮಗನು ಅಂತ ಅವ್ರಿಗೆ ಅನ್ನಿಸ್ಬಿಡ್ತಂತ. ನಾನು ಇನ್ನು ಮುಂದೆ ಮಾಡೋದಿಲ್ಲ ಚಿನ್ನ ಅಂತ ಹೇಳಿ ನಾನು ತೊಗೊಂಡು ಬಂದಂತಹ ಟೀಯನ್ನು ಕುಡಿದ್ರು. ಅವರು ಎಷ್ಟು ಖುಷಿ ಪಟ್ಟರು ಗೊತ್ತಾ ಅಂತ ಹೇಳಿ ಹೇಳ್ತಾರೆ. ರೇಗಿತ್ತು ಯಾರ ಮೇಲೆ ಅಂತ ಹೇಳಿ ಸಂಗೀತ ಅವ್ರು ಕೇಳಿದಾಗ ಅದು ಸದಾಶಿವಣ್ಣನ ಮೇಲೆ ಫೋನ್ ಮಾಡಿ ರೇಗಿತ್ತು ಅಂತ ಭೂಮಿ ಹೇಳ್ತಾರೆ. ಬಟ್ ಭೂಮಿ ಹೇಳ್ತಿರೋದೆಲ್ಲ ಸುಳ್ಳು ಅನ್ನೋದು ಭಾಗ್ಯಮ್ಮಂಗೆ ಗೊತ್ತಾಗುತ್ತೆ. ಯಾಕಂದರೆ ಆ ಕಡಕ್ಚ ಹಾಗೆ ಅಲ್ಲೇ ಟೇಬಲ್ ಮೇಲೆ ಇರತ್ತೆ, ನನ್ನ ಮಗಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಬಟ್ ಅವರು ಕೂಡ ಅಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ನಂತರ ಇಲ್ಲಿ ಸಂಗೀತ ಅವರು, ನೀವಿಬ್ಬರು ಕ್ಯೂಟಾಗಿ ಜಗಳ ಆಡೋದು ನನಗೂ ಇಷ್ಟನೇ, ಬಟ್ ಒಂದಿನ ನಿಜ ಆಗಿಬಿಟ್ರೆ ಅಂತ ಭಯ ಆಗುತ್ತೆ, ನೀವಿಬ್ಬರು ಹೇಗೆ ಖುಷಿಯಿಂದ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಅಚ್ಯುತ್ ಕೂಡ, ನೋಡು ಭೂಮಿ, ನಮ್ಮಿಬ್ಬರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿಯೋ ಸಮಯ ಬಂದಿದೆ, ಸುಮ್ಮನೆ ವಿನಾಕಾರಣ ಏನೇನು ಮಾತಾಡಬೇಡ, ಜೊತೆಗೆ ಎಲ್ರಿಗೂ ಸಾಫ್ಟಾಗಿ ಬಿಹೇವ್ ಮಾಡಬೇಡ, ಸ್ವೀಟ್ ಆಗಿರೋದಕ್ಕೆ ಅವಶ್ಯಕತೆ ಇಲ್ಲ ಈಗ ಅಂತ ಹೇಳಿಬಿಡ್ತಾರೆ. ಭೂಮಿಗೆ ತುಂಬ ಬೇಜಾರ ಆಗುತ್ತೆ. ಡೈರಿನ ತೊಗೊಂಡು ಡ್ರಾನಲ್ಲಿ ಇಟ್ಬಿಡ್ತಾರೆ. ನಂತರ ಇಲ್ಲಿ ಅಜ್ಜತ್ಗೂ ಕೂಡ ತುಂಬ ಬೇಜಾರ ಆಗ್ತದೆ. ಭೂಮಿ ಮನಸ್ಸಿಗೆ ಖಾಸಿ ಮಾಡಿಬಿಟ್ಟ, ಆಕೆಗೆ ನನ್ನ ಮೇಲೆ ದ್ವೇಷ ಹುಟ್ಟಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡ್ತೆ. ಬಟ್ ಅವಳ ಮನಸ್ಸಿಗೆ ಎಷ್ಟು ನೋವಾಯಿತು ಏನು ಅಂತ ಅಂದ್ಕೊಂಡಿದ್ದೆ ಯೋಚನೆ ಮಾಡ್ತಿದ್ದಾರೆ. ಸಮಾಧಾನ ಮಾಡಬೇಕು ಅಂತ ಎದ್ದು ಬರ್ತಿದ್ದಾರೆ. ಇತ್ತ ಕಡೆ ದೇವಿಯಾನಿ ಕೂಡ ಶಾರದಾ ಅವರ ರೂಮಿಗೆ ಬರ್ತಾರೆ. ಶಾರದಾ ಅವರು ಮಲಗಿರುವುದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದೆ, ನೀನು ಯಾವುದೇ ಕಾರಣಕ್ಕೂ ಮತ್ತೆ ಗೆಲುವಾಗಬಾರ್ದು, ಹಳೆ ನೆನಪುಗಳು ಬರಬಾರ್ದು, ನಿನ್ನ ಟ್ಯಾಬ್ಲೆಟ್ಸ್ನ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಎಕ್ಸ್ಚೇಂಜ್ ಮಾಡಲಿಕ್ಕೆ ಮುಂದಾಗ್ತಾರೆ. ಅದೇ ಟೈಮ್ಗೆ ಭೂಮಿ ಕೈಗೆ ರೈಟ್ ಹ್ಯಾಂಡ್ ಹಾಕಿ ಸಿಕ್ಕಿಬಿಡ್ತಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಇದರ ನಡುವೆ ರಾಣಾ ಮಗಳು ಅಶ್ವಿನಿ ಅನ್ನೋ ವಿಷಯನ ಇಲ್ಲಿ ಭದ್ರಾ ಬಂದು ದೇವಿಯಾನಿಗೆ ತಿಳಿಸಿದ್ದಾರೆ. ದೇವಿಯಾನಿಗೆ ಬೆಕ್ ಶಾಕ್ ಆಗಿದೆ, ರಾಣಾ ಮಗಳ ಇಲ್ಲಿ ಅಶ್ವಿನಿ ಅಂತ ಹೇಳಿ. ಹಾಗಿದ್ರೆ ಮುಂದೇನಾಗತ್ತೆ ಇದನ್ನು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.